ಹಾಯ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ವ್ಲಾಗ್ ಅಂದರೆ ತುಂಬ ದಿನ ಗ್ಯಾಪೇ ಆಗಿಬಿಟ್ಟಿತ್ತು ವ್ಲಾಗ್ ಮಾಡೋಕ್ಕೆ. ಇವತ್ತು ಒಂದು ಯೂಸ್ಫುಲ್ ಆಗಲಿ ಅಂತ ಹೇಳಿ ಒಂದು ವ್ಲಾಗ್ನ ಮಾಡ್ತಾಯಿದ್ದೀನಿ. ಏನು ಅಂತ ಹೇಳಿದ್ರೆ, ನನ್ನ ಬಾಣಂತನಕ್ಕೆ ನಾನು ಏನೇನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ. ನೀವೇನಾದರೂ ಪ್ರೆಗ್ನೆಂಟ್ ಇತ್ತು ಅಂತ ಹೇಳಿದ್ರೆ ಯಾವಾಗಿಂದ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಬೇಕು, ಏನೇನು ಮಾಡ್ಕೊಬೇಕು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನು ಇದರಲ್ಲಿ 3 ಐಟಮ್ಸ್ನ ಮಾಡಿ ನಿಮಗೆ ತೋರಿಸ್ತೀನಿ. ಒಂದು ಗೋಂದ್ ಲಡ್ಡು, ಬೆಳ್ಳುಳ್ಳಿ ಲೇಹ್ಯ, ಶುಂಠಿ ಲೇಹ್ಯ ಅಂತ ಈ ಮೂರನ್ನು ನಮ್ಮ ಕಡೆ ಕೊಡ್ತಾರೆ. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿದ್ರೆ, ನೀವು ಬರೀ ಬಾಣಂತಿಯವರಲ್ಲ, ಬೇರೆಯವರು ಇದನ್ನ ತಗೊಂಡ್ರು ಲೇಡೀಸ್ಗೆ ಇದು ತುಂಬ ಒಳ್ಳೆಯದು. ಬಾಣಂತನ ಟೈಮಲ್ಲಿ ಇದನ್ನ ತಿನ್ನೋದ್ರಿಂದ ಹೆಲ್ತ್ಗೆ ಬೇಕಾದಷ್ಟು ಬೆನಿಫಿಟ್ಸ್ ಸಿಗುತ್ತೆ. ನಾನು ಒಂದೊಂದೇ ಐಟಮ್ಸ್ನ ಮಾಡಬೇಕಾದ್ರೆ ನಿಮಗೆ ಅದರದ್ದು ಬೆನಿಫಿಟ್ಸ್ ಏನು ಅಂತ ಹೇಳ್ತೀನಿ, ಮತ್ತು ಹೇಗೆ ಮಾಡಬೇಕು ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮತ್ತು ನಾನು ಉದ್ದಿನ ಹಿಟ್ಟು ಅಂತ ಅದನ್ನು ಮಾಡಿಸ್ಕೊಂಡಿದ್ದೆ, ಅದ್ರ ರೆಸಿಪಿನ ಶೇರ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಸ್ವಲ್ಪ ಗೋಧಿ, ಅಕ್ಕಿ, ಉದ್ದು, ಮೆಂತ್ಯನ ಹುರಿದು ಮಿಲ್ ಮಾಡಿಸ್ಕೊಬಂದು ಅದರಲ್ಲಿ ಕಡುಬು ಥರ ಮಾಡಿ ತಿನ್ನೋದಷ್ಟೇ. ಅದು ಅಷ್ಟೇ ಸಿಕ್ಕಾಪಟ್ಟೆ ಒಳ್ಳೆಯದು. ಮತ್ತು ನಾನೀಗ ಮಾಡ್ತಿರೋದೆಲ್ಲ ಒಂದು ಹೆಲ್ದಿ ರೆಸಿಪಿ ಆಗಿರುತ್ತೆ. ನೀವು ಬಾಣಂತನ ಇದರಲ್ಲಿದ್ದರೆ ನಿಮ್ಗೆ ಯಾರು ಮನೇಲಿ ಮಾಡ್ಕೊಡೋರು ಯಾರೂ ಇಲ್ಲ, ಅಂದರೆ ಅದ್ರ ಬಗ್ಗೆ ಗೊತ್ತಿರೋರು ಯಾರೂ ಇಲ್ಲ ಅಂತ ಹೇಳಿದ್ರೆ ನೀವು ಈ ರೀತಿ ಮಾಡ್ಕೋಬೋದು. ನನಗೂ ಅಷ್ಟೇ, ಈಗ ಮಾಡಿಕೊಡೋವಂಥದ್ದು ಅಂದರೆ ನಮ್ಮಮ್ಮಂಗೂ ಅಷ್ಟೊಂದು ಟೈಮ್ ಆಗೋಲ್ಲ. ಅಜ್ಜಿ ಬಂದಿರೋದ್ರಿಂದ ನಾನು ಅಜ್ಜಿ ಸೇರಿಬಿಟ್ಟು ಇಲ್ಲಿ ಮನೇಲಿ ಮಾಡ್ಕೊತಾ ಇದ್ದೀನಿ. ಲಾಸ್ಟ್ ಟೈಮ್ ಅಷ್ಟು ನೀಟಾಗಿ ನನ್ನದು ಆಗಿರಲಿಲ್ಲ, ಅಂದರೆ ನನಗೂ ಅಷ್ಟೊಂದು ನಾಲೆಡ್ಜ್ ಇರಲಿಲ್ಲ ಏನೇನು ಮಾಡ್ಕೊಬೇಕು, ಏನೇನು ಬಿಡಬೇಕು ಅಂತ ಹೇಳಿ. ಅದಕ್ಕೆ ಈ ಸರಿನಾದರೂ ಚೆನ್ನಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇದಿಷ್ಟನ್ನು ಇವತ್ತು ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ. ಅಂದರೆ ನನಗೆ ಇನ್ನೊಂದು 4 ಡೇಸ್ ಇದೆ ಡೆಲಿವರಿಗೆ, ಆಪ್ರೇಷನ್ ಮಾಡೋಕ್ಕೆ 4 ಡೇಸ್ ಟೈಮ್ ಕೊಟ್ಟಿದ್ದಾರೆ. ನಾನೊಂದು 4 ಡೇಸ್ ಬ್ಯಾಕು ಇದನ್ನೆಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಹೇಗೆ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನನ್ನ ವಿಡಿಯೋ ನಿಮಗೆ ಫಸ್ಟ್ ಬರುತ್ತೆ. ಓಕೆನಾ? ಈಗ ಫಸ್ಟು ಬೆಳ್ಳುಳ್ಳಿ ಲೇಹ್ಯದಿಂದ ಸ್ಟಾರ್ಟ್ ಮಾಡೋಣ. ಫಸ್ಟ್ಗೆ ನಾವಿಲ್ಲಿ ನಿನ್ನೆ ಬೆಳ್ಳುಳ್ಳಿನೆಲ್ಲ ಬಿಡಿಸಿ ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಇದು 1 kg ಆಗೋಷ್ಟಿದೆ ಬೆಳ್ಳುಳ್ಳಿ. 1 kg ಆಗೋಷ್ಟು ಬೆಳ್ಳುಳ್ಳಿನ ಚೆನ್ನಾಗಿ ಬಿಡಿಸ್ಬಿಟ್ಟು ಸ್ವಲ್ಪ ಕೊಬ್ಬರಿ ಎಣ್ಣೆ, ಉಪ್ಪನ್ನ ಹಾಕಿ ಬಿಸಿಲಲ್ಲಿ ಒಂದು ಅರ್ಧ ಗಂಟೆ ಒಣಸಿದ್ರೆ, ನೀವು ಎಷ್ಟು ಒಣಸ್ತೀರೋ ಅಷ್ಟು ಚೆನ್ನಾಗಿ ಡ್ರೈ ಆಗುತ್ತೆ. ಒಣಸಿದ್ರೆ ಈಸಿಯಾಗಿ ಇದ್ರ ಸಿಪ್ಪೆ ಬಂದುಬಿಡುತ್ತೆ. ತುಂಬ ಈಸಿಯಾಗೆ ತೆಗೆದ್ವಿ. ಅಂದರೆ ಇಷ್ಟು ತೆಗಿಯೋಷ್ಟೊತ್ತಿಗೆ 1 ದಿನವೇ ಬೇಕಾಯಿತು. ಇಷ್ಟು ಸಿಪ್ಪೆನ ನೀವು ತಗೊಬೇಕಾಗುತ್ತೆ. ಸಿಪ್ಪೆ ತೆಗಿನಂದರೆ ಚೆನ್ನಾಗಿ ಬರೋಲ್ಲ, ಅಂದರೆ ಸ್ಮ್ಯಾಶ್ ಆಗೋಲ್ಲ. ಅದಕ್ಕೋಸ್ಕರ ಇಷ್ಟು ನೀವು ಬೆಳ್ಳುಳ್ಳಿನ ಬಿಡಿಸ್ಕೊಬೇಕಾಗುತ್ತೆ. ನಾನು 1 kg ಮೆಜರ್ಮೆಂಟ್ಗೆ ಇವತ್ತು ಮಾಡ್ತಾಯಿದ್ದೀನಿ. ನಾನಿಲ್ಲಿ ಒಂದು ದೊಡ್ಡ ಕುಕ್ಕರ್ಗೆ 1 kg ಆಗೋಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಸುಲಿದುಬಿಟ್ಟು ಹಾಕೊತಾ ಇದ್ದೀನಿ. ಸಿಪ್ಪೆ ಸಮೇತ ಹಾಕಿದ್ರೆ ನಿಮಗೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ, ಬಾಯಿಗೆ ಸಿಪ್ಪೆ ಸಿಕ್ಕಿದ್ರೆ ತಿನ್ನೋಕ್ಕಾಗಲ್ಲ. ಈ ರೀತಿ ನೀವು ಸಿಪ್ಪೆ ತೆಗೆದ್ಬಿಟ್ಟೆ ಹಾಕ್ಕೊಬೇಕು. ಇದಕ್ಕೆ ನಾನು ಒಂದು 4 ಕಾಯ್ದು, ಅಂದರೆ 4 ಹೊಳಕೆ ಅಂತ ಹೇಳ್ತಾರೆ ನಮ್ಮ ಕಡೆ, ಅಂದರೆ 2 ಕಾಯ್ದು ಹಾಲು ತೆಗೆದಿಟ್ಕೊಂಡಿದ್ದೆ, ಅದರಲ್ಲಿ ಬೇಯಿಸ್ಬೇಕಾಗುತ್ತೆ. ಉಪ್ಪು ಏನು ಹಾಕಿ ಬೇಯಿಸೋದು ಬೇಡ, ಹಾಗೆ ಬೇಯಿಸ್ಕೊಬೇಕಾಗುತ್ತೆ. ಇದನ್ನು ಒಂದು 5ರಿಂದ 6 ವಿಷಲ್ ಹೊಡಿಸ್ಬೇಕು ನೀವು, ಆವಾಗ ಇದು ತುಂಬ ಸಾಫ್ಟ್ ಆಗುತ್ತೆ. ಸಾಫ್ಟ್ ಆದಮೇಲೆ ನೀವು ಇದರ ನೆಕ್ಸ್ಟ್ ಪ್ರೊಸೀಜರ್ ಮಾಡೋದು. ನಾನಿಲ್ಲಿ ಒಂದು 5ರಿಂದ 6 ವಿಷಲ್ನ ಹೊಡಿಸ್ಕೊಂಡು ಆದಮೇಲೆ ಯಾವ ರೀತಿ ಕಾಣ್ತಿದೆ ಅಂತ ತೋರಿಸ್ತೀನಿ. ಇದನ್ನು ನೀವು ನೀರಲ್ಲೂ ಮಾಡ್ಕೊಬೋದು, ಬಟ್ ಏನು ಅಂತ ಹೇಳಿದ್ರೆ ಬೆಳ್ಳುಳ್ಳಿ ತುಂಬ ಹೀಟಾಗಿರೋದ್ರಿಂದ ಕಾಯಿ ಹಾಲಲ್ಲಿ ಮಾಡ್ಕೊಳೋದ್ರಿಂದ ಅದು ಅಷ್ಟೊಂದು ಹೀಟ್ ಅಂತ ಅನಿಸಲ್ಲ. ನಿಮಗೆ ಕಾಯಿ ಹಾಲಲ್ಲಿ ಇದನ್ನು ಬೇಯಿಸ್ಕೊಂಡು ಆದಮೇಲೆ ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಬೇಕು. ಇಲ್ಲಿ 1 ಕಪ್ ಆಗೋಷ್ಟು ತುಪ್ಪನ ನಾನು ಹಾಕ್ತಾಯಿದ್ದೀನಿ. ನನಗೆ C-ಸೆಕ್ಷನ್ ಆಗಿರೋದ್ರಿಂದ ತುಪ್ಪನ ಸ್ವಲ್ಪ ಕಮ್ಮಿನೇ ಯೂಸ್ ಮಾಡ್ತೀನಿ, ಅದಕ್ಕೋಸ್ಕರ ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ. ನೀವು ನಾರ್ಮಲ್ ಆಯಿತು ಅಂತ ಹೇಳಿದ್ರೆ ಎಷ್ಟು ಬೇಕಾದರೂ ತುಪ್ಪನ ಯೂಸ್ ಮಾಡ್ಕೊಬೋದು. ತುಪ್ಪ ಹಾಕಿಬಿಟ್ಟು ನೀವೇನು ಪೇಸ್ಟ್ ಮಾಡಿರ್ತೀರಲ್ಲ ಬೆಳ್ಳುಳ್ಳಿ, ಅದನ್ನು ಈ ರೀತಿ ಬಾಣಲೆಯಲ್ಲಿ ಹಾಕಿ ತಿರ್ಸ್ಬೇಕು. ನೀವು ಮಿಕ್ಸಿಲೆಲ್ಲ ಪೇಸ್ಟ್ ಮಾಡಿಕೊಂಡ್ರೆ ತುಂಬ ಹೊತ್ತು ಹಿಡಿಯುತ್ತೆ, ಕೈಯಲ್ಲೇ ಸ್ಮ್ಯಾಶ್ ಮಾಡಿಕೊಂಡ್ರೆ ಆರಾಮಾಗಿ ಮಾಡ್ಕೊಬೋದು. ಇದಕ್ಕೆ ಮತ್ತೆ ಗಟ್ಟಿ ಹಾಲನ್ನ ಒಂದು 2 ಲೋಟ ಆಗೋಷ್ಟು ಹಾಕ್ತಾಯಿದ್ದೀನಿ. ಅಂದರೆ ಸ್ವಲ್ಪ ನೀರಾಗಿರಲಿ, ಲೇಹ್ಯ ಟೈಪ್ ಬರಲಿ ಅಂತ ಹೇಳಿ ಗಟ್ಟಿ ಹಾಲನ್ನ ಹಾಕ್ತಾಯಿದ್ದೀನಿ. ಇದು ಅಷ್ಟೇ ತುಂಬ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಸ್ಮೆಲ್ಲೇ ಬರೋದಿಲ್ಲ ನಿಮಗೆ ಸ್ಮೆಲ್ ಇನ್ನೂ ಬರಬಾರ್ದು ಅಂತ ಹೇಳಿದ್ರೆ ಸ್ವಲ್ಪ ಏಲಕ್ಕಿ ಪೌಡರ್ನು ಇದಕ್ಕೆ ಸೇರಿಸ್ಕೊಬೋದು. ನನಗೆ ಏಲಕ್ಕಿ ಫ್ಲೇವರ್ ಏನು ಅಷ್ಟೊಂದು ಇಷ್ಟ ಆಗೋಲ್ಲ, ಅದಕ್ಕೆ ಸೇರಿಸ್ಕೊಂಡಿಲ್ಲ. ಇದಕ್ಕೆ ನಾನು 2 ಕಪ್ ಆಗೋಷ್ಟು ಜೋನಿ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ನಮ್ಮ ಕಡೆ ಜೋನಿ ಬೆಲ್ಲ ಅಂತ ಹೇಳ್ತಾರೆ, ಅದು ಸಿಕ್ಕಿತ್ತು ನನಗೆ, ಅದನ್ನ ಸೇರಿಸ್ಕೊತಾ ಇದ್ದೀನಿ. ನೀವು ನಾರ್ಮಲ್ ಆಗಿರೋ ಬೆಲ್ಲನೂ ಸೇರಿಸ್ಕೊಬೋದು. ನನಗೆ ಅದು ಪಾತ್ರೆ ಸ್ವಲ್ಪ ಸಣ್ಣದಾಯಿತು ಅಂತ ಹೇಳಿ ಮತ್ತೆ ವಾಪಸ್ ಕುಕ್ಕರ್ಗೆ ಹಾಕಿ ಅದರಲ್ಲೇ ಮಾಡ್ಕೊತಾ ಇದ್ದೀನಿ. ಫುಲ್ ಆದಮೇಲೆ ನೋಡಿ ಈ ಥರ ಕಾಣುತ್ತೆ. ಕುಕ್ಕರಿಂದ ತೆಗೆದು ಈಗ ಈ ರೀತಿ ಮಾಡ್ಕೊತಾ ಇದ್ದೀನಿ. ಇದು ಇಷ್ಟು ಈಸಿಯಾಗಿ ಕಾಣ್ತಾ ಇದೆಯಲ್ಲ ವೀಡಿಯೋದಲ್ಲಿ, ಬಟ್ ಇದು ತುಂಬ ಕಷ್ಟ ಇದೆ. ನಾನು ಮಧ್ಯಾಹ್ನ ಒಂದು 11 ಗಂಟೆಗೆ ಇಟ್ಟಿದ್ದು,
ಅದು ಆಗಬೇಕಾದ್ರೆ 4 ಗಂಟೆ ಆಗಿತ್ತು ನನಗೆ ಸಂಜೆ. ಗ್ಯಾಸ್ ಮೇಲೆ 4 ಗಂಟೆ ತನಕ ಇಟ್ಟು ತಿರುಗಿಸಿದ್ದೀನಿ. ತುಂಬ ಕೈಗೆ ಹಾರುತ್ತೆ ಅದು. ಬಿಟ್ಟು ತಿರುಗಿಸ್ತಾ ಇರಬೇಕು. ಸ್ವಲ್ಪ ತುಪ್ಪ ಹಾಕಿ ತಿರುಗಿಸ್ತಾ ಇರಬೇಕು. ಆವಾಗ ಅದು ಅಡಿ ಹಿಡಿಯಲ್ಲ. ನಾನು ಇದು ಫುಲ್ಲು ತಣ್ಣಗಾದ್ಮೇಲೆ ಒಂದು ಗಾಜಿನ ಜಾಡಿಲಿ ಇದನ್ನ ಹಾಕ್ಕೊತಾ ಇದ್ದೀನಿ. ಗಾಜಿನ ಜಾಡಿಲಿ ಹಾಕಿದ್ರೆ ತುಂಬ ದಿನ ಬರುತ್ತೆ. ಇದನ್ನು ಹಾಕ್ಬಿಟ್ಟು ನಾನು ಫ್ರಿಜ್ಜಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಇದು ಡೆಲಿವರಿ ಆಗಿ 15 ದಿನದ ಮೇಲೆ ತಿನ್ನೋದು. ನನಗೆ 1 kg ಬೆಳ್ಳುಳ್ಳಿಲಿ ಅರ್ಧ kg ಲೇಹ ಆಯಿತು. ಇನ್ನು ನೆಕ್ಸ್ಟು ಶುಂಠಿ ಲೇಹ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದಕ್ಕೆ ಕೊಬ್ಬರಿ, ಕಲ್ಸಕ್ಕರೆ, ದ್ರಾಕ್ಷಿ, ಬಾದಾಮಿ, ಒಣ ಖರ್ಜೂರನ ತೊಗೊಂಡಿದ್ದೀನಿ. ನೀವು ಇದಕ್ಕೆ ಗೋಡಂಬಿ ಏನು ತೊಗೊಳೋದು ಬೇಡ. ಮತ್ತು ಇಲ್ಲಿ ಜ್ಯೇಷ್ಠ ಮಧು, ಹಿಪ್ಲಿ, ಬಜೆ ಮತ್ತು ಸ್ವಲ್ಪ ಜಾಯಿಕಾಯಿನ ತೊಗೊಂಡಿದ್ದೀನಿ. ಇದೆಲ್ಲ ನಿಮಗೆ ಬಾಣಂತಿ ಐಟಮ್ಸ್ ಎಲ್ಲಿ ಸಿಗುತ್ತೋ ಅದೆಲ್ಲ ಅಲ್ಲಿ ಸಿಗುತ್ತೆ. ಇದನ್ನು ಒಂದು ಕುಟಾಣಿಗೆ ಹಾಕ್ಬಿಟ್ಟು ಸ್ವಲ್ಪ ಕುಟ್ಕೊಬೇಕಾಗುತ್ತೆ. ಅಂದರೆ ಮಿಕ್ಸಿಲಿ ಅರಿಯಲ್ಲ ಅಲ್ವಾ ಇದು, ಅದಕ್ಕೋಸ್ಕರ ನಾನು ಕುಟಾಣಿಲಿ ಹಾಕಿ ಕುಟ್ಕೊಂಡಿದ್ದೀನಿ. ಹಿಪ್ಲಿನೂ ಹಾಕ್ತಾಯಿದ್ದೀನಿ. ಹಿಪ್ಲಿ ಅಂತ ಹೇಳಿದ್ರೆ ಇದು ಥಂಡಿ ಎಲ್ಲ ಆಗುತ್ತಲ್ಲ, ಕಫ ಥಂಡಿ ಅದಕ್ಕೆಲ್ಲ ಸಿಕ್ಕಾಪಟ್ಟೆ ಒಳ್ಳೆಯದು. ಮತ್ತು ಕೆಂಪು ಕಲ್ಸಕ್ಕರೆ, ಇದರಿಂದನೂ ಅಷ್ಟೇ ಕಫ ಆಗಲ್ಲ ಮತ್ತು ಥಂಡಿ ಆಗಲ್ಲ. ಅದಕ್ಕೋಸ್ಕರ ಕೆಂಪು ಕಲ್ಸಕ್ಕರೆ ಸ್ವಲ್ಪ ಇರಲಿ ಅಂತ ಸೇರಿಸ್ಕೊಂಡು ಇದನ್ನು ಸೇರಿಸಿ ಕುಟ್ತಾಯಿದ್ದೀನಿ. ಇದನ್ನು ಸೇರಿಸಿ ಕುಟ್ಟೋದ್ರಿಂದ ಬೇಗ ಪುಡಿ ಆಗುತ್ತೆ. ಈ ಥರ ಕುಟ್ಟಿ ಪುಡಿ ಮಾಡಾದಮೇಲೆ ಕಾಳುಮೆಣಸು, ಇದು ಬೋಳು ಕಾಳು ಅಂತ ನಮ್ಮ ಕಡೆ ಕರೀತಾರೆ, ಬಿಳಿ ಕಾಳುಮೆಣಸು ಅಂತ ಹೇಳ್ತಾರೆ. ಇದನ್ನೇ ಹಾಕ್ಕೊಬೇಕು ನೀವು ಮಸ್ಟ್ ಆ್ಯಂಡ್ ಶುಡ್ಡಾಗಿ. ನಾರ್ಮಲ್ ಕಾಳುಮೆಣಸು ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಇದನ್ನೇ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಮತ್ತು ನಾವು ಫಸ್ಟ್ ಏನು ಜಜ್ಜಿಟ್ಕೊಂಡಿರ್ತೀವಿ ಅದನ್ನು ಪೌಡ್ರ್ ಮಾಡಿಬಿಟ್ಟು ಒಂದು ಈ ರೀತಿ ಜರಡಿ ಹಿಡಿದು ಬಿಡಬೇಕು. ಇಲ್ಲ ಅಂತ ಹೇಳಿದ್ರೆ ಅದು ಬಾಯಿಗೆ ಸಿಗುತ್ತೆ. ನೋಡಿ ಜರಡಿ ಎಲ್ಲ ಹಿಡ್ದಾಯಿತು. ಇನ್ನು ಕೊಬ್ಬರಿನ 3 ಕೊಬ್ಬರಿ ಈ ಥರ ಪೀಸ್ನ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಬೇಕಾದರೂ ತೊಗೋಬೋದು. ಅದು ತುರ್ದು ಆದಮೇಲೆ ಒಂದು ಬಾಣಲೆಗೆ 2 ಕಪ್ ಆಗೋಷ್ಟು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ನಾನು ಸೇಮ್ ಜೋನಿ ಬೆಲ್ಲನೇ ಸೇರಿಸ್ಕೊತಾ ಇದ್ದೀನಿ. ಇದು ಜೋನಿ ಬೆಲ್ಲ ಆಗಿರೋದ್ರಿಂದ ಸ್ವಲ್ಪ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನೀವು ಬೇರೆ ಬೆಲ್ಲ ತೊಗೊಂಡು ಸ್ವಲ್ಪ ಜಾಸ್ತಿನೇ ನೀರು ಸೇರಿಸ್ಕೊಬೇಕು. ಇದೊಂದು ಸ್ವಲ್ಪ ಕುದಿಯೋಂಗಾದ್ಮೇಲೆ, ಪಾಕ ಏನು ಬರೋದು ಬೇಡ, ಕುದಿಯೋಂಗಾದ್ಮೇಲೆ ನೀವೇನು ಪೌಡ್ರ್ ಮಾಡ್ಕೊಂಡಿರ್ತೀರಲ್ಲ ಎಲ್ಲ ಐಟಮ್ಸ್ನೂ ಇದಕ್ಕೆ ಹಾಕಿಬಿಟ್ಟು, ಮತ್ತು ಬಾದಾಮಿ, ಗೋಡಂಬಿ ಬಾದಾಮಿ, ದ್ರಾಕ್ಷಿ, ಅಂಜೂರ ಎಲ್ಲ ಏನು ಪೀಸ್ ಮಾಡಿರ್ತೀರಲ್ವ ಅದನ್ನು ಹಾಕಿ ತಿರ್ಸ್ಕೊಬೇಕು. ಇದನ್ನೇನು ಜಾಸ್ತಿ ಹೊತ್ತು ತಿರ್ಸೋದು ಬೇಡ. ಒಂದು ಅರ್ಧ ಗಂಟೆ ಇದನ್ನು ನೀಟಾಗಿ ನೀವು ಕೈ ಆಡಿಸ್ಕೊಂತು ಅಂತ ಹೇಳಿದ್ರೆ ಈ ಲೇಹ್ಯ ರೆಡಿಯಾಗಿ ಹೋಗ್ಬಿಡುತ್ತೆ. ಇದನ್ನು ನೀವು 3 ಮಂತ್ಸ್ವರೆಗೂ ಇಟ್ಕೊಂಡು ತಿನ್ಬೋದು. ಇದು ಅಂತೂ ದೇಹಕ್ಕೆ ತುಂಬ ಒಳ್ಳೆಯದು. ಇದನ್ನು ನೀವು ತಿನ್ನೋದ್ರಿಂದ ನಿಮ್ಗೆ ಯಾವುದೇ ರೀತಿಯ ಶೀತ, ಥಂಡಿ ಆ ರೀತಿ ಏನೂ ಆಗಲ್ಲ. ಇದನ್ನು ಹೆಣ್ಮಕ್ಳು ಫಸ್ಟು ಮೆಚೂರ್ ಆಗ್ತಾರಲ್ಲ ಆವಾಗಲೂ ಕೊಡ್ತಾರೆ. ಇದಂತೂ ದೇಹಕ್ಕೆ ತುಂಬ ಒಳ್ಳೆಯದು. ನೀವು ಇದನ್ನು ಟ್ವೈಸ್ ಅಂದರೆ 2 ದಿನಕ್ಕೆ ಒಂದು ಸರಿ ತಿನ್ಬೋದು, 3 ದಿನಕ್ಕೆ ಒಂದು ಸರಿನೂ ತಿನ್ಬೋದು. ದಿನ ತಿನ್ನೋಕ್ಕೆ ಹೋಗ್ಬಿಡಿ. ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಮೇಲ್ಗಡೆ ಸ್ವಲ್ಪ ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ತುಪ್ಪ ಜಾಸ್ತಿ ಸೇರಿಸ್ಬಾರ್ದು ಸಿಸರಿನ್ ಆದವರು, ಮತ್ತು ನಾರ್ಮಲ್ ಡೆಲಿವರಿ ಆದವರು ಅಥವಾ ಋತುಮತಿ ಆದಾಗ ಮಾಡೋರಿಗೆ ಎಷ್ಟು ಬೇಕಾದರೂ ನೀವು ತುಪ್ಪನ ಸೇರಿಸ್ಕೊಬೋದು. ನೋಡಿ ಫೈನಲಾಗಿ ಈ ಥರ ಕಾಣುತ್ತೆ. ಇದನ್ನು ಒಂದು ಅರ್ಧ ಗಂಟೆ ಹಾಗೆ ಲೋ ಫ್ಲೇಮಲ್ಲಿಟ್ಟು ನೀವು ಕಾಯಿಸ್ಕೊಬೇಕಾಗುತ್ತೆ. ಆವಾಗ ಇದು ಫುಲ್ಲು ರೆಡಿ ಆಗಿಬಿಡುತ್ತೆ. ಇನ್ನು ನೆಕ್ಸ್ಟು ನಾನಿಲ್ಲಿ ಗೋಂದ್ ಲಡ್ಡು ಅಂತ ಹೇಳ್ತೀವಿ, ಗೋಂದ್ ಲಡ್ಡುನ ಮಾಡ್ತಾಯಿದ್ದೀನಿ. ಇದರಲ್ಲಿ ನಿಮಗೆ ಮೇಯ್ನ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಗೋಂದು. ನೋಡಿ ಈ ರೀತಿ ಇರುತ್ತೆ ಗೋಂದು ನೋಡಲಿಕ್ಕೆ. ನಾನು ಈ ಥರ ಗೋಂದನ್ನ ತುಪ್ಪದಲ್ಲಿ ಹುರ್ಕೊತಾ ಇದ್ದೀನಿ. ಇದು ಕಲ್ ಥರ ಇರುತ್ತೆ. ಇದು ನಿಮಗೆಲ್ಲ ಸ್ಟೋರಲ್ಲೂ ಸಿಗುತ್ತೆ, ಪ್ರಾವಿಡೆನ್ಸ್ ಸ್ಟೋರಲ್ಲಿ. ಈ ರೀತಿ ಅದು ಪುಡಿ ಅಂದರೆ ಅರಳ ಆದಮೇಲೆ ಇದು ಪುಡಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಅವಾಗ ಗೊತ್ತಾಗುತ್ತೆ. ನೆಕ್ಸ್ಟು ನಾನು ಏನೇನು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಬಾದಾಮಿ, ಅಂದರೆ 1 ಕಪ್ ಆಗೋಷ್ಟು ಗೋಡಂಬಿನ ತೊಗೊಂಡಿದ್ದೀನಿ. ಗೋಡಂಬಿ, ಬಾದಾಮಿ ಮತ್ತು ಪಿಸ್ತಾ, ವಾಲ್ನಟ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಆಗಿ. ಇದನ್ನೆಲ್ಲದನ್ನೂ ತುಪ್ಪದಲ್ಲಿ ಸ್ವಲ್ಪ ಹುರ್ಕೊಬೇಕು. ಇಲ್ಲ ಅಂತ ಹೇಳಿದ್ರೆ ಬೇಗ ಹಾಳಾಗುತ್ತೆ. ಹುರಿದಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ರೋಸ್ಟ್ ಆಗೋ ತನಕ ಹುರ್ಕೊಂಡ್ರೆ ಸಾಕು. ನೋಡಿ ಇಲ್ಲಿ ನಾನು ಎಷ್ಟು ಹುರ್ಕೊತಾ ಇದ್ದೀನಿ ಅಂತ. ಬಾದಾಮಿ ಎಲ್ಲ ಸ್ವಲ್ಪ ಲೇಟ್ ಆಗುತ್ತೆ ರೋಸ್ಟ್ ಆಗೋದು. ನಿಮಗೆ ಪಿಸ್ತಾ ಎಲ್ಲ ಬೇಗ ರೋಸ್ಟ್ ಆಗಿಬಿಡುತ್ತೆ. ಆಮೇಲೆ ಅಂಜೂರ ಏನು ಕಟ್ ಮಾಡ್ಕೊಂಡಿದ್ನಲ್ಲ, ಡ್ರೈ ಅಂಜೂರ, ಅದನ್ನು ಕೂಡ ಹುರ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ದ್ರಾಕ್ಷಿನ ಹಾಕ್ಕೊತಾ ಇದ್ದೀನಿ. ದ್ರಾಕ್ಷಿ ಇದರಲ್ಲಿ ಸ್ಕಿಪ್ ಮಾಡ್ಬೋದು. ಯಾಕಂತ ಹೇಳಿದ್ರೆ ಸ್ವೀಟಿಗೆ ಡೇಟ್ಸ್ ಯೂಸ್ ಮಾಡ್ತಾ ಇರೋದ್ರಿಂದ ಸಿಕ್ಕಾಪಟ್ಟೆ ಸ್ವೀಟ್ ಇರುತ್ತೆ. ನಿಮಗೆ ಸ್ವೀಟ್ ಇಷ್ಟ ಆಗೋದಾದರೆ ಯೂಸ್ ಮಾಡ್ಕೊಬೋದು. ನೆಕ್ಸ್ಟ್ ಮೇಯ್ನ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಆಳ್ವಿ ಸೀಡ್ಸ್ ಅಂತ ಹೇಳ್ತಾರೆ. ಇದಂತೂ ತುಂಬ ಒಳ್ಳೆಯದು ನಮ್ಮ ದೇಹಕ್ಕೆ. ಬಾಣಂತಿಯರಿಗೆ ಸಿಕ್ಕಾಪಟ್ಟೆ ಒಳ್ಳೆಯದು, ಎದೆ ಹಾಲು ಹೆಚ್ಚಿಸುತ್ತೆ. ಆಮೇಲೆ 1 ಕಪ್ ಆಗೋಷ್ಟು ಗಸಗಸೆನ ಸೇರಿಸ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಎರಡನ್ನೂ ಸ್ವಲ್ಪ ಚಿಟಪಟ ಅನ್ನೋ ತನಕ ಹುರಿದ್ಬಿಟ್ಟು ಸೈಡಿಗೆ ಎತ್ತಿಡ್ಕೊಬೇಕಾಗುತ್ತೆ. ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹುರ್ಕೊಳ್ಳಿ, ಅಷ್ಟೊಂದು ಚಿಟಪಟ ಅಂತ ಹೇಳಿ ಹಾರಲ್ಲ. ಆಮೇಲೆ ನಾನಿಲ್ಲಿ ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ, ತುರಿದ್ಬಿಟ್ಟು ಒಂದು 2 ಕೊಬ್ಬರಿ ಆಗೋಷ್ಟು ಕೊಬ್ಬರಿನ ತೊಗೊಂಡು ತುರಿದು ಇದನ್ನು ತುಪ್ಪದಲ್ಲಿ ಹುರ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ನಾನು ಇಲ್ಲಿ ಎಲ್ಲದನ್ನೂ ಹುರ್ಕೊಳ್ಳೋಕ್ಕೆ ತುಪ್ಪನೇ ಯೂಸ್ ಮಾಡಿದ್ದೀನಿ. 1 ಚಮಚ ಆಗೋಷ್ಟು ತುಪ್ಪನ ಯೂಸ್ ಮಾಡಿದ್ದೀನಿ. ನೀವು ಬೇಕಂತ ಹೇಳಿದ್ರೆ ಜಾಸ್ತಿ ಯೂಸ್ ಮಾಡ್ಕೊಬೋದು. ಆದಷ್ಟು ತುಪ್ಪನೇ ಯೂಸ್ ಮಾಡಿ, ಎಣ್ಣೆ ಎಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ಅದು ಹಾಳಾಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಇಲ್ಲಿ
ಖರ್ಜೂರನ ಪೀಸ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನೆಲ್ಲ ಒಂದ್ಸರಿ ತುಪ್ಪದಲ್ಲಿ ಹುರಿದು ಪೇಸ್ಟ್ ಮಾಡಿದ್ದೀನಿ, ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನನಗೆ ಕರೆಂಟ್ ಹೋಗ್ಬಿಡ್ತು ಆ ಟೈಮ್ಗೆ, ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನೋಡಿ ಈ ಥರ ನಾನು ಮಾಡ್ಕೊಂಬಿಟ್ಟು ನೀಟಾಗಿ ಕಲಿಸ್ಬಿಟ್ಟು ಉಂಡೆನ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ನಿನ್ನೆ ಉಂಡೆ ಕಟ್ಟೋ ತನಕ ತೋರಿಸಿದ್ದೆ ರೆಸಿಪಿ, ಅದು ಹೆಂಗೆ ಬಂದಿದೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ನಿನ್ನೆ ಕರೆಂಟ್ ಇರಲಿಲ್ಲ, ನನಗೆ ಅಷ್ಟೊಂದು ಕರೆಕ್ಟಾಗಿ ಮಾಡೋಕ್ಕಾಗಿಲ್ಲ. ಈ ಲಾಡುಗಳು ಈ ಥರ ಬಂದಿದೆ. ಇದು ನನಗೆ ಒಂದು 2 kg ಆಗೋಷ್ಟು ಮಾಡಿಟ್ಕೊಂಡಿದ್ದೀನಿ. ಅಂದರೆ ಒಂದು 40ರಿಂದ ಒಂದು 50 ಲಡ್ಡು ಬಂದಿದೆ. ಒಂದು 50 ದಿನ ಸಾಕು. 50 ಅಂತ ಹೇಳಿದ್ರೆ ಒಂದು 2 ತಿಂಗಳು, 1.5 ತಿಂಗಳು ಆಗೋಷ್ಟು ಸಾಕು. ಅಂದರೆ ಡೆಲಿವರಿ ಆದಮೇಲೆ ನಾವು ಒಂದು 15 ದಿನ ಬಿಟ್ಟು ತಿನ್ನೋದಾದರೆ ಕರೆಕ್ಟು ಒಂದು 2 ತಿಂಗಳು ಸಾಕಾಗುತ್ತೆ. ಇನ್ನು ಇದು ಬೆಳ್ಳುಳ್ಳಿ ಲೇಹ್ಯ ಅಂತ ಹೇಳಿ, ಇದನ್ನು ತಿನ್ನೋದ್ರಿಂದ ಏನೇನು ಉಪಯೋಗ ಇದೆ ಅಂತ ಹೇಳಿದ್ರೆ ದೇಹಕ್ಕೆ ತುಂಬ ಒಳ್ಳೆಯದು. ಮತ್ತು ನಿಮ್ಮ ದೇಹದಲ್ಲಿ ಏನೇ ವಿಷ ಮತ್ತು ನಂಜು ಆ ಥರ ಏನೇ ಇರುತ್ತಲ್ಲ ಅದನ್ನು ಇದು ಹೊರಗಾಗುತ್ತೆ. ಮತ್ತು ಬೊಜ್ಜು ಕರಗೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಇದನ್ನು ಮಾಡೋ ರೆಸಿಪಿನ ತೋರಿಸಿದ್ದೀನಲ್ವ, ಆ ರೀತಿ ಮಾಡಿಕೊಂಡು ನೀವು ಇದನ್ನ ಫ್ರಿಜ್ಜಲ್ಲಿ ಒಂದು 3 ಮಂತ್ಸ್ ತನಕ ಸ್ಟೋರ್ ಮಾಡಿ ಇಟ್ಕೊಬೋದು. ನಾನು ಇದನ್ನು ಗಾಜಿನ ಬಾಟ್ಲಿಲಿ ಹಾಕಿದ್ದೀನಿ. ನೀವು ಆದಷ್ಟು ಗಾಜಿನ ಬಾಟ್ಲಿಲಿ ಹಾಕಿಡಿ, ತುಂಬ ದಿನ ಬಾಳಿಕೆ ಬರುತ್ತೆ. ಮತ್ತು ಇದನ್ನು ಬಾಣಂತಿಯರು ಮಾತ್ರ ಅಲ್ಲ, ಫಸ್ಟು ಮೆಚೂರ್ ಆಗಿರ್ತಾರಲ್ಲ ಅವರು ತಿನ್ಬೋದು, ಮತ್ತು ಮನೇಲಿ ಯಾರು ಬೇಕಾದರೂ ತಿನ್ಬೋದು. ಇದು ದೇಹಕ್ಕೆ ತುಂಬ ಒಳ್ಳೆಯದು. ಇನ್ನು ನೆಕ್ಸ್ಟು ಇದು ಶುಂಠಿ ಲೇಹ್ಯ. ಇದ್ರ ರೆಸಿಪಿನೂ ಅಷ್ಟೇ ನಾನು ತೋರಿಸಿದ್ದೆ. ನಾನು ಇದನ್ನೆಲ್ಲ ನನ್ನ ಡೆಲಿವರಿಗಿಂತ ಮುಂಚೆನೇ ನಾನೇ ಮಾಡಿಟ್ಟು ಡೆಲಿವರಿಗೆ ಹೋಗ್ತಾಯಿದ್ದೀನಿ. ಯಾಕಂತ ಹೇಳಿದ್ರೆ ನೆಕ್ಸ್ಟು ಅಮ್ಮ ಒಬ್ಬರೇ ಇರ್ತಾರೆ, ಅವ್ರಿಗೆ ಮಾಡೋಕ್ಕಾಗಲ್ಲ, ಮತ್ತು ನನಗೂ ಎದ್ದು ಮಾಡೋಕ್ಕಾಗಲ್ಲ. ಅಮ್ಮ ಇಬ್ಬರೂ, ಮಗುನೂ ಇಬ್ಬರು ಇರ್ತಾರೆ, ಇಬ್ಬರೂ ನೋಡಿಕೊಂಡು ಮೇಂಟೈನ್ ಮಾಡಿಕೊಂಡು ಮಾಡೋಕ್ಕಾಗಲ್ಲ. ನಿಮಗೆ ಈಗ ಡೆಲಿವರಿ ಆದಮೇಲೆ ಬಂದು ಅದು ಇದು ಸಜೆಷನ್ ಕೊಡೋರು ಯಾರು ಇದನ್ನೆಲ್ಲ ಮಾಡಿಕೊಡೋದು ಇಲ್ಲ. ನಮ್ಮ ಕೈಲಿ ಏನಾಗುತ್ತೆ ನಾವು ಅದನ್ನ ಮಾಡ್ಕೊಳ್ಲೇಬೇಕು. ನಮ್ಮ ದೇಹಕ್ಕೆ ಏನೇನು ಬೇಕು ಅನ್ನೋದನ್ನ ನಾವೇ ಮಾಡ್ಕೊಬೇಕು. ಬೇರೆಯವರು ಮಾಡಿಕೊಡ್ತಾರೆ ಅಂತ ಕಾಯೋಕ್ಕೂ ಆಗೋಲ್ಲ. ಇದು ಮಾಡೋದೆಲ್ಲ ಸಿಕ್ಕಾಪಟ್ಟೆ ಅಂದರೆ ಟೈಮು ಕನ್ಸ್ಯೂಮಿಂಗು, ಕಷ್ಟ ಏನಂತಲ್ಲ, ಟೈಮ್ ಸಿಕ್ಕಾಪಟ್ಟೆ ಹಿಡಿಯುತ್ತೆ. ನನಗೆ ಇದೆರಡಕ್ಕಿಂತ ಬೆಳ್ಳುಳ್ಳಿ ಲೇಹ್ಯ ಮಾಡೋ ಸಿಕ್ಕಾಪಟ್ಟೆ ಟೈಮ್ ಹಿಡಿತು. ತುಂಬ ಹೊತ್ತು ನಿಂತು ತಿರ್ಸಿ ಇದೊಂದು ಸಿಕ್ಕಾಪಟ್ಟೆ ಟೈಮ್ ಹಿಡಿತು. ಬಟ್ ಆರೋಗ್ಯಕ್ಕೆ ಇದು ತುಂಬ ಒಳ್ಳೆಯದು. ಇನ್ನು ನನಗೆ ಡೆಲಿವರಿ ಇನ್ನೊಂದು 2 ಡೇಸಲ್ಲಿ ಕೊಟ್ಟಿದ್ದಾರೆ. ನಾನೊಂದು 2 ಡೇಸ್ ಬ್ಯಾಕು ಇದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಇದನ್ನೆಲ್ಲ ನೀವು ರೆಡಿ ಮಾಡ್ಕೊಂಡಿಡಿ. ಲಾಡುನೂ ಅಷ್ಟೇ 15 ದಿನ ಆದಮೇಲೆ ದಿನಕ್ಕೆ ಒಂದಂತ ತಿನ್ನಬೇಕು. ಬೆಳ್ಳುಳ್ಳಿ ಲೇಹ್ಯನೂ ಅಷ್ಟೇ 15 ದಿನ ಆದಮೇಲೆ 2 ದಿನಕ್ಕೆ 1 ಸ್ಪೂನು ತಿನ್ನಬೇಕು. ಶುಂಠಿ ಲೇಹ್ಯ ವಾರಕ್ಕೆ 1 ಸ್ಪೂನ್ ತಿಂದರೂ ಆಗುತ್ತೆ. ಯಾಕಂದರೆ ಅದು ಸಿಕ್ಕಾಪಟ್ಟೆ ಹೀಟು. 3 ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡಿ ತಿನ್ನೋಕೆ ಹೋಗ್ಬಿಡಿ. ಇದರಲ್ಲೆಲ್ಲದೂ ಹೀಟ್ ಐಟಮ್ ಇರೋದ್ರಿಂದ 3 ಒಟ್ಟಿಗೆ ತಿಂದರೆ ಪೈಲ್ಸು ಆ ರೀತಿ ಏನಾದರೂ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಎಲ್ಲದನ್ನೂ ಲಿಮಿಟಲ್ಲಿ ತಿನ್ನಬೇಕಾಗುತ್ತೆ. ಬಟ್ ದೇಹಕ್ಕೆ ತುಂಬ ಒಳ್ಳೆಯದು. ಅಂದರೆ ತಂಪು ನಾವು ಕಾಳು ಬೇಳೆ ತಿಂದ್ಬಿಟ್ಟು ಇದನ್ನು ತಿನ್ನೋದ್ರಿಂದ ನಮ್ಮ ದೇಹ ಗಟ್ಟಿಯಾಗಿರುತ್ತೆ. ಇಷ್ಟು ರೆಸಿಪಿನ ನಾನು ಮಾಡ್ಕೊಂಡಿದ್ದೀನಿ ನನ್ನ ಬಾಣತನಕ್ಕಂತ ಹೇಳಿ. ಇದರಿಂದ ನಿಮ್ಗೇನಾದರೂ ಯೂಸ್ಫುಲ್ ಆಗ್ಬೋದು ಅಂತ ಹೇಳಿ ನಾನು ಇದನ್ನೆಲ್ಲ ತೋರಿಸ್ತಾ ಇದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನನ್ನ ಬಾಣಂತನದ ರೂಟೀನು ಹೇಗಿರುತ್ತೆ ಏನು ಅಂತ ಹೇಳಿ ನಾನು ನಿಮಗೆ ಡೈಲಿ ಅಪ್ಡೇಟ್ಸ್ ಕೊಡ್ತಾಯಿರ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನನ್ನ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಬಾಯ್.